ನಮಸ್ಕಾರ ವೀಕ್ಷಕರೇ. ಬಾಗೇಪಲ್ಲಿ ತಾಲೂಕಿನ ಕಾರಕೂರು ಕ್ರಾಸ್ನಿಂದ ಆಚೆಪಲ್ಲಿ ಕ್ರಾಸ್ವರೆಗೂ ನಿರ್ವಹಿಸಲಾಗುತ್ತಿರುವ 20 ಕೋಟಿ ವೆಚ್ಚದ ರಸ್ತೆ ಡಾಂಬರು ಕಾಮಗಾರಿಯ ವಿಷಪೂರಿತ ಧೂಳಿನಿಂದ ರಸ್ತೆ ಬದಿಯಲ್ಲಿರುವ ಕೃಷಿ ಜಮೀನುಗಳಿಗೆ ಕಲುಷಿತಗೊಂಡು ಕೃಷಿ ಬೆಳೆಗಳು ನಾಶವಾಗುವುದರ ಜತೆಗೆ ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸುತ್ತಿದ್ದು, ರೈತರ ಸಮಸ್ಯೆಗೆ ಪರಿಹಾರ ಕಲ್ಪಿಸುವಂತೆ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಯಾವುದೇ ರೀತಿಯ ಪ್ರಯೋಜನ ಇಲ್ಲದಂತಾಗಿದೆ. ಬಾಗೇಪಲ್ಲಿ ತಾಲೂಕಿನ ಕಾರಕೂರು ಕ್ರಾಸ್ನಿಂದ ಆಚೆಪಲ್ಲಿ ಕ್ರಾಸ್ ಮಾರ್ಗ ರಸ್ತೆ ಕಾಮಗಾರಿ ನಿಮಿತ್ತ ಕಳೆದ 15 ದಿನಗಳ ಹಿಂದೆಯಷ್ಟೇ ಗುತ್ತಿಗೆದಾರ ರಸ್ತೆ ಹಾಕಿರುವ ಡಾಂಬರನ್ನ ಕಿತ್ತು ಹೊಸದಾಗಿ ಜಲ್ಲಿಕಲ್ಲಿನ ಮಿಶ್ರಣವನ್ನು ಹಾಕಿ ಹಾಗೇ ಬಿಟ್ಟಿರುತ್ತಾರೆ. ಜಲ್ಲಿಕಲ್ಲಿನ ರಸ್ತೆಯಲ್ಲಿ ಸಂಚರಿಸುವ ಬಸ್ ಮತ್ತು ಸರಕು ಸಾಗಾಣಿಕೆ ವಾಹನಗಳ ವೇಗದ ರಭಸಕ್ಕೆ ರಸ್ತೆ ಸಂಪೂರ್ಣ ಧೂಳುಮಯವಾಗಿ ಹಿಂಬದಿ ಬರುವ ವಾಹನಗಳಿಗೆ ರಸ್ತೆಯೇ ಕಾಣದಂತಾಗಿ ಅಪಘಾತಗಳು ಸಂಭವಿಸುತ್ತಿದ್ದರೆ, ಮತ್ತೊಂದು ಕಡೆ ದ್ವಿಚಕ್ರ ವಾಹನ ಸವಾರರು ನಿಯಂತ್ರಣ ಕಳೆದುಕೊಂಡು ಅಪಘಾತಕ್ಕೀಡಾಗಿ ಗಾಯಗೊಳ್ಳುತ್ತಿದ್ದಾರೆ. ಕಾಮಗಾರಿ ಗುತ್ತಿಗೆ ಪಡೆದಿರುವ ಗುತ್ತಿಗೆದಾರ ಗುಣಮಟ್ಟದ ಸಾಮಗ್ರಿಗಳನ್ನು ಬಳಸಿ ನಿತ್ಯ ರಸ್ತೆಗೆ ನೀರು ಸಿಂಪಡಣೆ ಮಾಡಿ ಕಿರಿಕಿರಿ ತಪ್ಪಿಸಬೇಕು. ಆದರೆ ಆನೆ ನಡೆದದ್ದೇ ದಾರಿ ಎಂಬಂತೆ ಗುತ್ತಿಗೆದಾರ ನಡೆದುಕೊಳ್ಳುತ್ತಿದ್ದಾನೆಂದು ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಲ್ಲಂಪಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಮಂಜುನಾಥರವರು ಮಾತನಾಡಿ, ಬಾಗೇಪಲ್ಲಿಯ ಕಾರಕೂರು ಕ್ರಾಸ್ನಿಂದ ಆಚೆಪಲ್ಲಿ ಕ್ರಾಸ್ವರೆಗೂ 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ವಹಿಸುತ್ತಿರುವ ರಸ್ತೆ ಕಾಮಗಾರಿ ಅತ್ಯಂತ ಅವೈಜ್ಞಾನಿಕ ಹಾಗೂ ಕಳಪೆ ಗುಣಮಟ್ಟದಿಂದ ಮಾಡುತ್ತಿದ್ದರೂ ಸಂಬಂಧಪಟ್ಟ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಗುಣಮಟ್ಟದ ಬಗ್ಗೆ ಗಮನ ಹರಿಸುತ್ತಿಲ್ಲ. ರಸ್ತೆಗೆ ಜಲ್ಲಿಕಲ್ಲು ಸುರಿದು 15ರಿಂದ 20 ದಿನಗಳಾದರೂ ನೀರು ಹಾಕಿಲ್ಲ, ಮೆಟಲಿಂಗ್ ಮಾಡಿಲ್ಲ. ಇದರಿಂದ ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರು ಧೂಳು ತಿನ್ನುವ ಪರಿಸ್ಥಿತಿ ನಿರ್ಮಾಣಗೊಂಡಿದೆ. ಇನ್ನು ಕೃಷಿ ಬೆಳೆಗಳು ನಾಶಗೊಂಡು ರೈತರಿಗೆ ನಷ್ಟ ಸಂಭವಿಸುತ್ತಿದೆ. ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ತುಕೊಂಡು ಗುಣಮಟ್ಟದ ಕಾಮಗಾರಿಗೆ ಮುಂದಾಗಬೇಕಿದೆ. ಹೋಗ್ತಾ ಇದೆ, ಬೆಳೆಗಳೆಲ್ಲ ಪಕ್ಕದಲ್ಲೆಲ್ಲ ನಷ್ಟ ಆಗ್ತಾ ಇದೆ. ಗಾಡಿಯಲ್ಲಿ ಹೋಗೋವ್ರಿಗೆ ಕಣ್ಣುಗಳಿಗೆ ಬಿಟ್ಟು ಅವರು ಸ್ವಲ್ಪ ಆಕ್ಸಿಡೆಂಟ್ ಆಗಲು ಸ್ವಲ್ಪ ಸಂಭವಿಸ್ತಾ ಇದೆ. ಇಷ್ಟವರೆಗೂ ಅದು ಅಧಿಕಾರಿ ಬಂದು ಏನು ಜವಾಬ್ದಾರಿ ಅಂತ ಯಾರು ನೋಡಲೇ ಇಲ್ಲ. ಅವ್ರು ರಸ್ತೆ ಕೆಲಸ ಮಾಡು ಫಸ್ಟ್ ಮೊದಲು ಬೋರಿ ಹಾಕ್ಕೊಂಡು ಆಮೇಲೆ ರಸ್ತೆ ಸ್ಟಾರ್ಟ್ ಮಾಡ್ತಾರೆ. ಬೋರಿನ ಹಾಕಿಲ್ಲ, ಜಲ್ಲಿ ಹಾಕ್ಬಿಟ್ಟು ಇದಕ್ಕೆ ನೀರು ಹಾಕಲಿಲ್ಲ, ಏನು ಕೆಲಸ ಏನು ಮಾಡಲೇ ಇಲ್ಲ. ನೀರು ಹಾಕಲಿ 20 ದಿವಸ ಆಗಿ ಬೈಕಲ್ಲಿ ಹೋಗೋರೆಲ್ಲ ಬಿದ್ದೋಗಿದ್ದಾರೆ. 20 ಜನ. ನಾನು ಗ್ರಾಮ ಪಂಚಾಯತ್ ನಂಬರು ಇಲ್ಲಿ ನನ್ನ ತೊಂದರೆ ನನ್ನ ಎಲ್ಲರೂ ಕೇಳಿದ್ರು, ಏನಪ್ಪ ಈ ಥರ ಆಗ್ತದೆ ನಿಮ್ಮ ರಸ್ತೆಯಿಂದ ಇದು ಕ್ರಾಸ್. ನಾನು ಅದಕ್ಕೆ ಸ್ವಲ್ಪ ಅಧಿಕಾರಿ ಸ್ವಲ್ಪ ಗಮನ ತರಿಸೋಣಂತ ಸ್ವಲ್ಪ ಹೇಳ್ತಾ ಇದ್ದೀನಿ. ಹಿರಿಯ ನಾಗರಿಕ ನೀರುಗಂಟಿಪಲ್ಲಿ ನಾಗರಾಜ್ ಮಾತನಾಡಿ, ಬಾಗೇಪಲ್ಲಿಯ ಕಾರಕೂರು ಕ್ರಾಸ್ನಿಂದ ಆಚೆಪಲ್ಲಿ ಕ್ರಾಸ್ವರೆಗೂ ನಿರ್ವಹಿಸುತ್ತಿರುವ ಕಾಮಗಾರಿಯನ್ನ ಶೀಘ್ರವೇ ಮುಗಿಸಿದರೆ ಜನರು ಆರೋಗ್ಯವಂತರಾಗಿರುತ್ತಾರೆ. ಧೂಳು ನಿಯಂತ್ರಿಸಲು ಕನಿಷ್ಠ 2 ಬಾರಿ ಆದರೂ ರಸ್ತೆಗೆ ನೀರು ಹಾಕಬೇಕು. ಗುತ್ತಿಗೆದಾರ ಅದನ್ನ ಮಾಡುತ್ತಿಲ್ಲ. ಜಲ್ಲಿಕಲ್ಲಿನ ರಸ್ತೆಯಲ್ಲಿ ನಿತ್ಯ ದ್ವಿಚಕ್ರ ವಾಹನದಲ್ಲಿ ಓಡಾಡುವಂತಹ ವೃದ್ಧರಿಗೆ ಜ್ವರ ಬರುತ್ತಿದೆ. ಎದುರುಗಡೆಯಿಂದ ವಾಹನಗಳು ಬಂದರೆ ಧೂಳು ತುಂಬಿಕೊಂಡು ರಸ್ತೆ ಕಾಣಿಸುವುದಿಲ್ಲ. ಇದರಿಂದ ಅಪಘಾತಗಳು ಸಂಭವಿಸುತ್ತಿದ್ದು, ಅಧಿಕಾರಿಗಳು ಕಾಳಜಿಯನ್ನ ವಹಿಸಿ ಕಾಮಗಾರಿಯನ್ನ ವೈಜ್ಞಾನಿಕವಾಗಿ ಬೇಗ ಮುಗಿಸಬೇಕಾಗಿದೆ. ಧೂಳಿನ ಸಮಸ್ಯೆನೇ ಅದು. ಧೂಳಿಂದು ಈ ಚಳಿಗಾಲಕ್ಕೆ ಧೂಳಿಂದು ಭಾಳನೇ ಇರುತ್ತೆ. ಇದು ಕೋಲ್ಡು ಭಾಳ ಕಷ್ಟ ಆಗುತ್ತೆ. ಬೇಗ ಮುಗಿಸಿದ್ರೆ ಉತ್ತಮ. ನಾ ಅಷ್ಟೇ ಹೇಳೋದು. 3 ಟೈಮ್ಸ್ ನೀರು ಹಾಕಬೇಕು. ಹಾಂ, ಸ್ವಲ್ಪ ನೋಡಿ, ಬಸ್ ಬಂತು ಅಂದ್ರೆ ನಾನು ನಿಲ್ಲಿಸ್ಬಿಟ್ಟೆ ಅಲ್ಲಿ 3 ಟೈಮ್ಸ್ ನೀರು ಹೋಗ್ಲಿ ಅಂತ. ಇನ್ನೆಷ್ಟು ದಿವಸ ಮಾಡ್ತಾರೋ ಗೊತ್ತಿಲ್ಲ. ಮಾಡಿದವ್ರು ಬೇಗ ಮಾಡಿ ಮುಗಿಸ್ಬಿಡ್ಬೇಕು ಅಷ್ಟೇ. 25 ಪಿ ಮಂಜುನಾಥ ರೆಡ್ಡಿ, ನ್ಯೂಸ್ 21 ಕನ್ನಡ, ಬಾಗೇಪಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ನ್ಯೂಸ್ 21 ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ನಮಸ್ಕಾರ.